ಬೆಂಗಳೂರಿನ ಫ್ಲವರ್ ಶೋಗೆ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಮೂರನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಫ್ಲವರ್ ಶೋ 27ನೇ ತಾರೀಕಿನ ತನಕ ವೀಕ್ಷಣೆಗೆ ಅವಕಾಶ ಇರುತ್ತೆ. ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ನಡೀತಾ ಇರುವಂಥ ಫ್ಲವರ್ ಶೋ ಇದು. ಮೂರನೇ ದಿನ 37,800ಕ್ಕೂ ಹೆಚ್ಚು ಜನರಿಂದ ವೀಕ್ಷಣೆ ಆಗಿದೆ. 8 ಲಕ್ಷಕ್ಕೂ ಹೂಕುಂಡ ಜೊತೆಗೆ 11 ಲಕ್ಷ ಕಟ್ ಫ್ಲವರ್ ಬಳಕೆ ಮಾಡಲಾಗಿದೆ. ಜನವರಿ 27ರವರೆಗೂ ಅಲ್ಲಿಯ ತನಕ ಫಲಪುಷ್ಪ ಪ್ರದರ್ಶನ ಇರುತ್ತೆ. 20,845 ವಯಸ್ಕರು ಜೊತೆಗೆ 16,996 ಮಕ್ಕಳಿಂದ ಫ್ಲವರ್ ಶೋ ವೀಕ್ಷಣೆ ಆಗಿದೆ. ಒಟ್ಟು 37,841 ಜನರಿಂದ ಫ್ಲವರ್ ಶೋ ವೀಕ್ಷಣೆ ಆಗಿರುವಂಥದ್ದು. ನಿನ್ನೆ ಒಂದೇ ದಿನ 21,44,410 ರೂಪಾಯಿ ಹಣವನ್ನು ಫಲಪುಷ್ಪ ಪ್ರದರ್ಶನದಲ್ಲಿ ಬಾಚಿಕೊಂಡಿರುವಂಥದ್ದು. 3 ದಿನಗಳಲ್ಲಿ 71,658 ಜನರಿಂದ ಫ್ಲವರ್ ಶೋ ವೀಕ್ಷಣೆ ಆಗಿದೆ. ಮೂರನೇ ದಿನ 27ನೇ ತಾರೀಕಿನ ತನಕ ನೋಡೋದಕ್ಕೆ ಅವಕಾಶ ಇರುತ್ತೆ. ಒಂದು ಒಳ್ಳೆಯ ಥೀಮ್ನೊಂದಿಗೆ ಈ ಬಾರಿ ಫ್ಲವರ್ ಶೋ ಮಾಡಲಾಗಿದೆ. ಈ ಬಾರಿ ಮಹರ್ಷಿ ವಾಲ್ಮೀಕಿ ಥೀಮ್ ನಡೀತಾ ಇರುವಂಥ ಫ್ಲವರ್ ಶೋ ಇದು. ಒಟ್ಟು 85 ವಿವಿಧ ಜಾತಿಯ ಹೂಗಳಿಂದ ಕಲಾಕೃತಿಗಳು ಕೂಡ ಅರಳಿವೆ. ಎಲ್ಲರೂ ಕೂಡ ಹೋಗಿ ವೀಕ್ಷಣೆ ಮಾಡಬಹುದು. ಬೆಂಗಳೂರಿನ ಫ್ಲವರ್ ಶೋಗೆ ಇಲ್ಲಿಯ ತನಕ ಒಳ್ಳೆಯ ರೆಸ್ಪಾನ್ಸ್ ಅಂತೂ ಸಿಗ್ತಾ ಇದೆ. ಇವತ್ತು 3ನೇ ದಿನ, ಅಂದರೆ ಇವತ್ತಿಗೆ 4 ಆಗುತ್ತೆ, ನಿನ್ನೆಗೆ 3ನೇ ದಿನ ಆಗುತ್ತೆ. ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ನಡೀತಾ ಇರುವಂಥ ಫ್ಲವರ್ ಶೋ ಇದು. 8 ಲಕ್ಷ ಹೂಕುಂಡ ಜೊತೆಗೆ 11 ಲಕ್ಷ ಕಟ್ ಫ್ಲವರನ್ನು ಬಳಕೆ ಮಾಡಲಾಗಿದೆ. 27ನೇ ತಾರೀಕಿನ ತನಕ, ಅಂದರೆ ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ಈ ಒಂದು ಫ್ಲವರ್ ಶೋವನ್ನು ಮಾಡಲಾಗುತ್ತೆ. 26ನೇ ತಾರೀಕಿಗೆ ಗಣರಾಜ್ಯೋತ್ಸವ ಇರುತ್ತೆ. 27ಕ್ಕೆ ಒಂದು ದಿನ ಅವಕಾಶ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಲಾಲ್ಬಾಗ್ನಲ್ಲಿ ನಡೀತಾ ಇರುವಂಥ ಫಲಪುಷ್ಪ ಒಂದು ಶೋಗೆ ಒಳ್ಳೆಯ ರೀತಿಯ ರೆಸ್ಪಾನ್ಸ್ ಅಂತೂ ಸಿಗ್ತಾ ಇದೆ. ಎಷ್ಟು ಜನ ಬರ್ತಿದ್ದಾರೆ, ಏನಿದೆ ಹೆಚ್ಚಿನ ಡೀಟೇಲ್ಸ್? ಖಂಡಿತವಾಗ್ಲು ಜನವರಿ 16ರಿಂದ 27ರವರೆಗೆ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಆಯೋಜನೆ ಆಗಿರುವಂತಹ ಫಲಪುಷ್ಪ ಪ್ರದರ್ಶನ ಏನಿದೆಯೋ ಸಾಕಷ್ಟು ಜನ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಲಕ್ಷಾಂತರ ಜನ ಈಗಾಗಲೇ ಬಂದು ವಿಸಿಟ್ ಮಾಡಿ ಈ ಬಾರಿಯ ಒಂದು ಥೀಮ್ ಏನಿದೆಯೋ ರಾಮಾಯಣದ ಪ್ರಮುಖವಾದಂತಹ ಕೃತಿ ಬರೆದಂತಹ ವಾಲ್ಮೀಕಿಯವರ ಜೀವನ ಚರಿತ್ರೆ, ಅವ್ರು ಮಾಡಿದಂತಹ ಸಾಧನೆಗಳು, ರಾಮಾಯಣದ ಬಗ್ಗೆ ಬರೆದಂತಹ ಪ್ರತಿಯೊಂದು ಉಲ್ಲೇಖಗಳು ಕೂಡ ಇಲ್ಲಿ ಚಿತ್ರಗಳ ಮೂಲಕವಾಗಿ, ಪ್ರತಿಮೆಗಳ ಮೂಲಕವಾಗಿ ತೋರ್ಪಡಿಸುವಂತಹ ಕೆಲಸ ಲಾಲ್ಬಾಗ್ ತೋಟಗಾರಿಕಾ ಇಲಾಖೆ ಮಾಡಿರುವಂತದ್ದು. ಇದೇ ಕಾರಣಕ್ಕಾಗಿ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ 9ರಿಂದ ಸಂಜೆ 6ವರೆಗೂ ಕೂಡ ಪ್ರದರ್ಶನಕ್ಕೆ ಅವಕಾಶ ಕೊಡಲಾಗಿದೆ. ವಾಯು ವಿಹಾರಿಗಳು ಬೆಳಗ್ಗೆ 6 ಗಂಟೆಯಿಂದ 6 ಗಂಟೆ ಆದ ಬಳಿಕ ಟಿಕೆಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು. ಈ ಬಾರಿ ವಿಶೇಷವಾಗಿ QR ಕೋಡ್ ಮೂಲಕವಾಗಿ ಟಿಕೆಟ್ ಅನ್ನ ಪಡಿಬಹುದು. ಯಾಕಂದ್ರೆ ವೀಕೆಂಡ್ ಅಂತ ಬಂದಾಗ ಶನಿವಾರ ಭಾನುವಾರ ಲಕ್ಷಾಂತರ ಜನ ಬರ್ತಾರೆ, ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಸೇರಿದಂತೆ ನಾನಾ ಭಾಗಗಳಿಂದ ಬರುವಂತ ಪ್ರವಾಸಿಗರಿಗೆ ತೊಂದರೆ ಆಗ್ಬಾರ್ದು ಎನ್ನುವಂತ ನಿಟ್ಟಿನಲ್ಲಿ QR ಕೋಡ್ ಟಿಕೆಟ್ ನ ವ್ಯವಸ್ಥೆಯನ್ನ ಈ ಬಾರಿ ತೋಟಗಾರಿಕಾ ಇಲಾಖೆ ಮಾಡಿರುವಂತದ್ದು. ಜೊತೆಗೆ ಕಳೆದ 2-3 ದಿನಗಳ ಹಿಂದೆ CM ಸಿದ್ದರಾಮಯ್ಯನವರು ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಉದ್ಘಾಟನೆ ಮಾಡುವಂತ ಕೆಲಸ ಮಾಡ್ತಾರೆ. ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಆಗ್ಬೋದು, ಜಮೀರ್ ಅಹಮದ್ ಅವರಾಗ್ಬೋದು, ಸೇರಿದಂತೆ ಸಾಕಷ್ಟು ಗಣ್ಯರು ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಬಂದು ಉದ್ಘಾಟನೆ ಮಾಡುವಂತ ಕೆಲಸ ಮಾಡ್ತಾರೆ. ಅದಾದ ಬಳಿಕ ಕ್ಷಣಾರ್ಧದಲ್ಲೇ, ಅಂದ್ರೆ CM ಅವರು ಹೋಗ್ತಿದ್ದಂಗೆ ಕ್ಷಣಾರ್ಧದಲ್ಲೇ ಸಾಕಷ್ಟು ಪ್ರವಾಸಿಗರು ಬಂದು ಈ ವಾಲ್ಮೀಕಿಯವರ ಚಿತ್ರಣ ಸಂಬಂಧಪಟ್ಟಗೆ ವಿಷಯಾಧಾರಿತ ಚಿತ್ರಗಳ ಕುರಿತಂತೆ ಹೊಸ ಹೊಸ ಥೀಮ್ಗಳನ್ನ ಪ್ರತಿ ಬಾರಿಯೂ ಕೂಡ ಪ್ರದರ್ಶನ ಕೊಡುವಂತಹ ಕಾರಣದಿಂದಾಗಿ ಈ ಬಾರಿಯ ಒಂದು ಫಲಪುಷ್ಪ ಪ್ರದರ್ಶನ ಸಾಕಷ್ಟು ಜನರನ್ನ ಸೆಳೀತಾ ಇದೆ. ಇದೇ ಕಾರಣಕ್ಕಾಗಿ ಇವತ್ತು ವೀಕೆಂಡ್ ಇದೆ, ಭಾನುವಾರ ಇದೆ, ರಜೆ ದಿನ ಇರುವಂತಹ ಕಾರಣದಿಂದಾಗಿ ಲಕ್ಷಾಂತರ ಜನ ಬೆಳಗ್ಗೆಯಿಂದಲೂ ಕೂಡ ಭೇಟಿ ಕೊಡ್ತಿರುವಂತದ್ದು. ಜೊತೆಗೆ ಮಳೆ ಕೂಡ ಬೆಂಗಳೂರಿನಲ್ಲಿ ಬರ್ತಿರುವಂತಹ ಕಾರಣದಿಂದಾಗಿ ಪ್ರವಾಸಿಗರು ಏನಾದ್ರೂ ಕಡಿಮೆ ಆಗ್ಬಹುದಾ, ಲಾಲ್ಬಾಗ್ನಲ್ಲಿ ಇರುವಂತಹ ಫಲಪುಷ್ಪ ಪ್ರದರ್ಶನಕ್ಕೆ ಬರುವಂತ ಪ್ರವಾಸಿಗರು ಕಡಿಮೆಗೊಳ್ಬಹುದಾ ಎನ್ನುವಂತ ಒಂದು ರೀತಿ ಭೀತಿಗೊಳಗಾಗುವಂತ ಕೆಲಸ ತೋಟಗಾರಿಕಾ ಇಲಾಖೆಗಿತ್ತು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಜನ ಮಳೆಗೂ ಕೂಡ ಜಗ್ಗದೆ ಈ ವಿಶೇಷವಾದಂತಹ ಫ್ಲವರ್ ಶೋ ಅನ್ನ ನಾವು ನೋಡ್ಬೇಕು, ಕಣ್ತುಂಬಿಕೊಳ್ಬೇಕು, ವಿಶೇಷವಾಗಿ ಗೊತ್ತೇ ಇರುವಂತಹ ಮಾಹಿತಿಯನ್ನ ಈ ಬಾರಿ ಇಲ್ಲಿ ಉಲ್ಲೇಖ ಮಾಡಿರುವಂತಹ ಕಾರಣದಿಂದಾಗಿ
ರಾಮಾಯಣದ ಪ್ರಮುಖವಾದಂತಹ ಅಂಶಗಳು ಇಲ್ಲಿ ಹೂಗಳ ಮೂಲಕವಾಗಿ ಸಾವಿರಾರು ಲಕ್ಷಾಂತರ ಹೂಗಳ ಮೂಲಕವಾಗಿ ತೋರ್ಪಡಿಸಿರುವಂತಹ ಕಾರಣದಿಂದಾಗಿ ಲಕ್ಷಾಂತರ ಜನ ಈಗಾಗಲೇ ಬಂದು ಹೋಗುವಂತ ಕೆಲಸ ಮಾಡ್ತಾ ಇದ್ದಾರೆ. ಛತ್ರಿಗಳ ಮೊರೆ ಹೋಗಿರುವಂತದ್ದು, ಜಾಕೆಟ್ಗಳ ಮೊರೆ ಹೋಗಿರುವಂತಹ ಜನರು ಬಂದು ಈಗಾಗಲೇ ವೀಕ್ಷಣೆ ಮಾಡುವಂತ ಕೆಲಸ ಆಗ್ತಿದ್ರೆ. ಬೆಳಗ್ಗೆಯಿಂದಲೂ ಕೂಡ ತೋಟಗಾರಿಕಾ ಇಲಾಖೆ ಜೊತೆಗೆ ಲಾಲ್ಬಾಗ್ ಅಧಿಕಾರಿಗಳ ಮಾಹಿತಿ ಪ್ರಕಾರವಾಗಿ 1 ಲಕ್ಷಕ್ಕೂ ಹೆಚ್ಚು ಜನ ಈಗಾಗಲೇ ಬಂದು ವೀಕ್ಷಣೆ ಮಾಡಿ ಹೋಗಿದ್ದಾರೆ. ಸಂಜೆ ಒಳಗೆ ಇನ್ನಷ್ಟು ಜನ ಬರುವಂತಹ ಸಾಧ್ಯತೆಯು ಕೂಡ ಇದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಬಾರಿಯ ಒಂದು ಥೀಮ್ ಏನಿದೆಯೋ ರಾಮಾಯಣದ ಮಹತ್ವದಂತಹ ಮಾಹಿತಿ, ವಾಲ್ಮೀಕಿ ಅವರ ಸಾಧನೆಗಳು, ವಿಷಯಾಧಾರಿತ ಮಾಹಿತಿಗಳು ಸೇರಿದಂತೆ ನಾನಾ ರೀತಿಯಂತ ವಿಚಾರಗಳು ಗೊತ್ತೇ ಇರದಂತಹ ಕಾರಣದಿಂದಾಗಿ ಇಲ್ಲಿ ಪ್ರಮುಖವಾದಂತಹ ಒಂದು ಜಾಗದಲ್ಲಿ ಏನು ಲಾಲ್ಬಾಗ್ ಫ್ಲವರ್ ಶೋ ಒಂದು ಏರ್ಪಡಿಸ್ತಾರೆ. ಈ ಒಂದು ಫ್ಲವರ್ ಶೋ ಈ ಬಾರಿಯ ವಿಶೇಷವಂತ ಆಕರ್ಷಣೆಯ ಕೇಂದ್ರ ಬಿಂದು ಆಗಿದೆ. ಇದೇ ಕಾರಣಕ್ಕಾಗಿ ಜನ ಕಿಕ್ಕಿಡಿದು ಬಂದು ಹೋಗುವಂತ ಕೆಲಸ ಮಾಡ್ತಾ ಇದ್ದಾರೆ. ಸಂಪಾದ್. ಎಸ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಮಸ್ತೆ, ನಾನು ಸುಧಾರಾಣಿ ಅಂತೇಳಿ. ಈ ಶೋಗೆ 3ನೇ ಸಲ ಬರ್ತಾಯಿದ್ದೀನಿ. ಕಳೆದ ಸಲ ನಾನು ಬಂದಾಗ ಮಸ್ತಕಾಭಿಷೇಕ ಬಾಹುಬಲಿ ಇತ್ತು. ಈ ವರ್ಷ ವಾಲ್ಮೀಕಿ ಅವರದ್ದು ವಿಶೇಷ ಮತ್ತು ರಾಮಾಯಣ ದರ್ಶನಂ ಕುವೆಂಪು ಅವ್ರದ್ದು ಇಲ್ಲಿ ತೋರಿಸಿದ್ದಾರೆ. ಎಲ್ಲ ಕವಿಗಳದ ಬಗ್ಗೆನೂ ಯಾರ್ಯಾರು ರಾಮಾಯಣ ಬರೆದಿದ್ದಾರೋ ಅವ್ರ ಬಗ್ಗೆ ಎಲ್ಲ ಚಿತ್ರಿಸಿದ್ದಾರೆ. ಅವರ ಕವಿಗಳನ್ನೂ ನಾವು ನೋಡ್ಬೋದು. ವಿಶೇಷವಾಗಿ ಇದು ಈ ವರ್ಷದ ಥೀಮ್ ಆಗಿದೆ. ನೀವೆಲ್ಲರೂ ಇಲ್ಲಿಗೆ ಸಾಧ್ಯವಾದಷ್ಟು ಬೆಳಗ್ಗೆ ಬೇಗ ಬಂದು ರಾತ್ರಿವರೆಗೂ ನೋಡ್ಕೊಂಡು ಹೋಗ್ಬೋದು. ಏನಾಗುತ್ತೆ ಅಂದರೆ ಬೆಳಗ್ಗೆ ಬೇಗ ಬಂದರೆ ನೀವು ಸಂತೋಷವಾಗಿರ್ತೀರ, ಶಕ್ತಿದಾಯಕವಾಗಿರ್ತೀರ. ನೀವು ಇಲ್ಲೆಲ್ಲ ನೋಡ್ಕೊಂಡು ಹೋಗೋಕ್ಕೆ ಅನುಕೂಲ ಆಗುತ್ತೆ. ನನಗೆ ಇಲ್ಲಿನ ಅರೇಂಜ್ಮೆಂಟು ಭಾಳ ಇಷ್ಟ ಆಯಿತು. ನಾನು ಈಗ 1 ತಿಂಗಳು 2 ತಿಂಗಳಿಗೆ ಮುಂಚೆ ಇಲ್ಲಿಗೆ ಬಂದಿದ್ದೆ ಲಾಲ್ಬಾಗ್ಗೆ. ಅವತ್ತೇ ನೋಡಿದೆ, ಪಾಪ ಇಲ್ಲಿನ ಸ್ಟಾಫ್ ಮೆಂಬರ್ಸ್ ಎಲ್ಲ ಭಾಳ ಕಷ್ಟಪಟ್ಟು ಇದನ್ನು ಇದನ್ನು ವ್ಯವಸ್ಥೆ ಮಾಡ್ತಾಯಿದ್ರು. ಅದಕ್ಕೆ ನನ್ನ ಸಜೆಷನ್ ಏನಂದರೆ, ತಾವೆಲ್ಲ ಬೇಗ ಬನ್ನಿ, ಆಗ ಕ್ರೌಡ್ ಇರಲ್ಲ ಮತ್ತು ತುಂಬ ವ್ಯವಸ್ಥಿತವಾಗಿ. ನನ್ನ ಹೆಸರು ಸುಮಾ ಅಂತ, ನಾನು ಇಂದಿರಾನಗರದಿಂದ ಬಂದಿದ್ದೇನೆ. ಈ ಶೋಗೆ ನಾನು ಸುಮಾರು ಒಂದು 7-8 ಸಲ ಬಂದಿರ್ಬೋದು. ಪ್ರತಿ ಸಲ ಅಂದ್ಕೊಳ್ಳೋದು ನಾವು ಬೆಂಗಳೂರಲ್ಲೇ ಇದ್ದೀವಿ, ಯಾಕೆ ನೋಡೋಣ ಆಮೇಲೆ ಅಂದ್ಕೊಂಡಿರ್ತೀವಿ. ಬಟ್ ಎಷ್ಟೋ ದೂರದ ಊರುಗಳಿಂದ ಬಂದು ನೋಡಿರ್ತಾರೆ. ಸೊ ಇದು ತುಂಬ ಕಲರ್ಫುಲ್ ಆಗಿದೆ. ಆ್ಯಕ್ಚುಲಿ ನಾವು ಪ್ಲಾಸ್ಟಿಕ್ ಡೆಕೋರೇಷನ್ ಮಾಡ್ತೀವಿ ಮನೆಯಲ್ಲಿ. ಬಟ್ ಈ ಥರ ಒಂದು ಬಂದು ನೋಡಿದಾಗ ಒರಿಜಿನಲ್ ಕಲರ್ಸ್ ಏನಿರುತ್ತಲ್ಲ ಅದು ನೋಡಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಪ್ರತಿ ವರ್ಷವೂ ಕೂಡ ಲಾಲ್ಬಾಗಲ್ಲಿ 2 ಬಾರಿ ವರ್ಷದಲ್ಲಿ ಈ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಾಡು ಮಾಡ್ತೇವೆ. ಸೊ ಈ ಫಲಪುಷ್ಪ ಪ್ರದರ್ಶನವನ್ನು ಗಣರಾಜ್ಯೋತ್ಸವದ ಅವಧಿನಲ್ಲಿ ಮತ್ತು ಸ್ವತಂತ್ರ ದಿನಾಚರಣೆಯ ಅವಧಿನಲ್ಲಿ ಆಯೋಜನೆ ಮಾಡ್ತೀವಿ ನಾವು ಗ್ಲಾಸ್ ಹೌಸಲ್ಲಿ. ಸೊ ಈ ವರ್ಷ ನಾವು ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರನ್ನು ವಿಷಯವನ್ನು ಇಟ್ಕೊಂಡು ನಾವು ಇಡೀ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದೇವೆ. 16ನೇ ತಾರೀಕು ನಮ್ಮ ರಾಜ್ಯದ. ನಾನು ಇದೇ ಫಸ್ಟ್ ಟೈಮ್ ಫ್ಲವರ್ ಶೋ ನೋಡ್ತಾ ಇದ್ದೀನಿ. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿದೆ. ಇನ್ನು ಇದನ್ನು ನೋಡಿ ಇನ್ನೂ ವರ್ಷ ಬಂದು ನೋಡಬೇಕು ಅನ್ನೋ ಆಸೆ ಹುಟ್ತಾ ಇದೆ. ಏನೋ ಒಂಥರ ಖುಷಿಯಾಗುತ್ತೆ. ಇನ್ನೊಬ್ಬರಿಗೆ ಹೇಳ್ಬೋದು, ಇದನ್ನೆಲ್ಲ ಮತ್ತೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೋದು ಅನ್ನೋ ಭಾವನೆ ಬರುತ್ತೆ. ನಾನು ಇದೇ ಫಸ್ಟ್ ಟೈಮ್ ಫ್ಲವರ್ ಶೋ ನೋಡ್ತಾ ಇದ್ದೀನಿ. ತುಂಬ ಖುಷಿ ಆಯಿತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.